ಮಹಾಭಾರತ ಮಹಾಸಂಗ್ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್ ತಳವಾರ್. ನಾನಿವತ್ತು ನಿಮಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಪರಿಚಯವನ್ನು ಮಾಡಿಸ್ತಾ ಇದ್ದೇನೆ. ಬಾಗಲಕೋಟೆ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಮುಳುಗಡೆ ಪ್ರದೇಶವನ್ನು ಹೊಂದಿರುವಂಥ ನಾಡು. ಹೀಗಾಗಿ ಮುಳುಗಡೆ ನಾಡು ಅಂತ ಹೆಸರುವಾಸಿಯಾಗಿದೆ. ಇನ್ನು ಸಾಂಸ್ಕೃತಿಕ ಪ್ರವಾಸೋದ್ಯಮ ಕ್ಷೇತ್ರದಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ತನ್ನ ಹೆಸರನ್ನು ಮಾಡಿದೆ. ಅಲ್ಲದೆ ರಾಜಕೀಯವಾಗಿ ಕೂಡ ಈ ಒಂದು ಜಿಲ್ಲೆ ಸಾಕಷ್ಟು ಅವಿಸ್ಮರಣೀಯ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಇನ್ನು ಈ ಬಾರಿಯ ಚುನಾವಣೆಗೂ ಕೂಡ ಬಾಗಲಕೋಟೆ ಜಿಲ್ಲೆ ಈಗಾಗಲೇ ಸಿದ್ಧವಾಗಿದೆ. 2004ರವರೆಗೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರ ಇದೀಗ 3 ಅವಧಿಗಳಿಂದನೂ ಕೂಡ ಬಿಜೆಪಿಯ ಭದ್ರಕೋಟೆಯಾಗಿ ಉಳಿದುಕೊಂಡಿದೆ. ಇನ್ನು ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಜಯ್ ಕುಮಾರ್ ಸರ್ನಾಯ್ಕ್ ವಿರುದ್ಧ ಬಿಜೆಪಿಯ ಅಭ್ಯರ್ಥಿ PC ಗದ್ದೆಗೌಡರು ಲಕ್ಷ ಮತಗಳ ಅಂತರದಲ್ಲಿ ಜಯವನ್ನ ಗಳಿಸಿದ್ರು. ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಿದ್ದು, ಈ ಬಾರಿಯ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ತಯಾರಿ ನಡೀತಾ ಇದೆ, ಇನ್ನು ಈ ಒಂದು ಕ್ಷೇತ್ರದ ಬಲಾಬಲಗಳು ಏನಿದೆ, ಈ ಎಲ್ಲದರ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಐತಿಹಾಸಿಕ ನಗರಿಯಲ್ಲಿ ಚುನಾವಣಾ ರಣಕಹಳೆ. ಬಾಗಲಕೋಟೆಯ ಕಮಲಕೋಟೆ ಏನಾಗಲಿದೆ? ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಮಾಡ್ತಾರಾ ಕಮಾಲ್? ಬಾಗಲಕೋಟೆ ಇದು ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದಾದ ಬಾಗಲಕೋಟೆ ಚಾಲುಕ್ಯ ಅರಸರು ಆಳಿದ ಜಿಲ್ಲೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಕೂಡಲಸಂಗಮ, ಕರಕುಶಲ, ಇಳಕಲ್ ಗ್ರಾನೈಟ್, ಗುಳೇದಗುಡ್ಡ ಕಣ, ಇಳಕಲ್ ಸೀರೆ, ಅಮೀನಗಡ ಕರದಂಟು, ಕುಂದರಗಿ ಕಂಬಳಿ, ಮುಧೋಳ ಶ್ವಾನ ಮುಂತಾದವು ಹೆಸರು ಪಡೆದಿವೆ. ಇದೆಲ್ಲದಕ್ಕಿಂತ ಈ ಬಾರಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಬಾಗಲಕೋಟೆಯ ಬದಾಮಿ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರಾಗಿರೋದು ಇನ್ನಷ್ಟು ವಿಶೇಷತೆಗೆ ಕಾರಣ. ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ರಾಮಕೃಷ್ಣ ಹೆಗಡೆ ಸೋಲಿಗೂ ಕಾರಣವಾಗಿ ದೇಶದಲ್ಲೇ ಗಮನ ಸೆಳೆದಿದೆ ಬಾಗಲಕೋಟೆ. ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಗೆಲುವು ರಾಷ್ಟ್ರದ ಗಮನ ಸೆಳೆದಿದೆ. ಇದೀಗ 2019ರ ಲೋಕಸಮರಕ್ಕೆ ಕೋಟೆನಾಡಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಇನ್ನು ಕಳೆದ 3 ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯಾಗಿದೆ. ಬಾಗಲಕೋಟೆ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ. ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಮುಳುಗಡೆಯಾಗಿ ಮುಳುಗಡೆ ನಗರಿ ಎಂಬ ಖ್ಯಾತಿ ಪಡ್ಕೊಂಡಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ರಾಷ್ಟ್ರದ ಪ್ರಮುಖ ನೀರಾವರಿ ಯೋಜನೆಗಳಲ್ಲಿ ಒಂದಾಗಿದೆ. ರಾಷ್ಟ್ರದ 2ನೇ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಹೊಂದಿರುವ ಖ್ಯಾತಿ ಬಾಗಲಕೋಟೆಗಿದೆ. ಒಂದ್ ರೀತಿ ಬಾಗಲಕೋಟೆ ಜಿಲ್ಲೆ ಬಿಜೆಪಿಯ ಭದ್ರಕೋಟೆಯಾಗಿದೆ. ಪಕ್ಷಕ್ಕಿಂತ ಜಾತಿ ರಾಜಕಾರಣ ಲೆಕ್ಕಾಚಾರದ ಜೊತೆಗೆ ಪಕ್ಷದ ಹವಾದ ಮೇಲೆ ಫಲಿತಾಂಶ ನಿರ್ಧಾರವಾಗಲಿದೆ. ಹಾಲಿ ಬಿಜೆಪಿ ಸಂಸದ PC ಗದ್ದಿಗೌಡರ 3 ಬಾರಿ ಸಂಸದರಾಗಿ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರೂ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿಯಾಗಿಲ್ಲ. ಆದರೂ ಕಳೆದ 3 ಅವಧಿಗೆ ಅಂದ್ರೆ 2004, 2009 ಹಾಗೂ 2014ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗದ್ದಿನಗೌಡರ್ ಜಯ ಸಾಧಿಸುತ್ತಾ ಬಂದಿದ್ದಾರೆ. 2014ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಜಯ್ ಕುಮಾರ್ ನಾಯಕ್ ವಿರುದ್ಧ 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಜಯ ದಾಖಲಿಸಿದ್ರು PC ಗದ್ದಿನಗೌಡರ್. ವೀಕ್ಷಕರೇ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವಿವರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 2019ಕ್ಕೂ ಮುನ್ನ 2014ರಲ್ಲಿ ಯಾವ ರೀತಿಯ ಚಿತ್ರಣ ಇತ್ತು ನೋಡೋಣ. ಒಟ್ಟು ಮತದಾರರ ಸಂಖ್ಯೆ 15,65,777. ಇದರಲ್ಲಿ ಪುರುಷ ಮತದಾರರ ಸಂಖ್ಯೆ 7,91,118. ಮಹಿಳಾ ಮತದಾರರು 7,74,552. ಇತರೆ ಮತದಾರರು ಸಂಖ್ಯೆ 107. ಚಲಾವಣೆಯಾಗಿದ್ದಂತಹ ಮತಗಳು ಕಳೆದ ಬಾರಿ 10,78,805. ಕಳೆದ ಬಾರಿಯ ವಿಜೇತರು ಯಾರು, ಸೋತವರು ಯಾರು ನೋಡೋಣ. ವಿಜೇತ ಅಭ್ಯರ್ಥಿ PC ಗದ್ದಿಗೌಡರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರ್ತಾರೆ. ಇವರು ಪಡೆದುಕೊಂಡಂತಹ ಮತಗಳು 5,71,548. ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ನ ಅಜಯ್ ಕುಮಾರ್, ಇವರು ಪಡ್ಕೊಂಡಂತಹ ಮತಗಳು 4,54,988. ಇನ್ನು ಶಂಕರ ಬಿದರಿ ಕೂಡ ಸ್ಪರ್ಧೆ ಮಾಡಿರ್ತಾರೆ ಇಲ್ಲಿಂದ. ಇವರು ಪಡೆದಂತಹ ಮತಗಳು 10,959. ಗೆಲುವಿನ ಅಂತರವನ್ನು ನೋಡೋಣ ಎಷ್ಟಿದೆ ಅಂತ. 1,16,560. ಈ ಗೆಲುವಿನ ಅಂತರದಿಂದ PC ಗದ್ದಿಗೌಡರ್ ಬಿಜೆಪಿಯಿಂದ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. ಯಾವ ಕ್ಷೇತ್ರದಲ್ಲಿ ಹೇಗಿತ್ತು ಬಿಜೆಪಿ ಬಲಾಬಲ?
ಮತ್ತೊಂದು ಕಡೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿರುವ 7ಕ್ಕೆ 7 ಕ್ಷೇತ್ರದಲ್ಲಿಯೂ ಕೂಡ ಒಂದು ಹಂತದಲ್ಲಿ ಬಿಜೆಪಿಯೇ ಸ್ಟ್ರಾಂಗ್ ಅಂದ್ರೆ ತಪ್ಪಾಗಲ್ಲ. ಕಳೆದ ಬಾರಿಯೂ ಕೂಡ ಒಂದ್ ಕಡೆ ಮೋದಿ ಹವಾ ಆದ್ರೆ ಮತ್ತೊಂದ್ ಕಡೆ ಸಂಸದರ ಹೆಸರಿನ ಮೇಲೆ ಬಹುತೇಕ ಎಲ್ಲಾ ಕ್ಷೇತ್ರದಲ್ಲಿಯೂ ಉತ್ತಮ ಮತ ಪಡೆದಿದ್ರು. ಇನ್ನು ಈ ಲೋಕಸಭಾ ಕ್ಷೇತ್ರದ ವಿಧಾನಸಭಾವಾರು ಮತಗಳು ಎಷ್ಟೆಷ್ಟು ಬಂದಿದ್ದಾವೆ ನೋಡೋಣ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ PC ಗದ್ದಿಗೌಡರಿಗೆ 66,548 ಮತಗಳು ಬಂದಿದೆ. ಅಜಯ್ ಕುಮಾರ್ ಅವರಿಗೆ 65,463 ಮತಗಳು. ಬಾದಾಮಿಯಿಂದ BJPಗೆ 73,128, ಕಾಂಗ್ರೆಸ್ಗೆ 54,261. ಹುನಗುಂದ ಕ್ಷೇತ್ರದಿಂದ BJPಗೆ 63,931 ಮತಗಳು ಬಂದರೆ ಕಾಂಗ್ರೆಸ್ಗೆ 58,460 ಮತಗಳು ಬಂದಿದ್ದಾವೆ. ಇನ್ನು ಬೀಳಗಿ ಕ್ಷೇತ್ರದಿಂದ 69,351 ಮತಗಳು BJPಗೆ ಬಂದರೆ ಕಾಂಗ್ರೆಸ್ಗೆ 69,638 ಮತಗಳು ಬಂದಿದ್ದಾವೆ. ಮುಧೋಳ ಕ್ಷೇತ್ರದಿಂದ BJPಗೆ 68,868 ಮತಗಳು ಬಂದರೆ ಕಾಂಗ್ರೆಸ್ಸಿಗೆ 50,970 ಮತಗಳು ಬಂದಿದ್ದಾವೆ. ಜಮಖಂಡಿ ಕ್ಷೇತ್ರದಿಂದ 74,971 ಮತಗಳು BJPಗೆ ಬಂದರೆ 49,192 ಮತಗಳು ಕಾಂಗ್ರೆಸ್ಸಿಗೆ ಬಂದಿದ್ದಾವೆ. ತೇರದಾಳ ಕ್ಷೇತ್ರದಿಂದ BJPಗೆ 90,154 ಮತಗಳು ಬಂದರೆ ಕಾಂಗ್ರೆಸ್ಸಿಗೆ 55,295 ಮತಗಳು ಬಂದಿದ್ದಾವೆ. ಇನ್ನು ನರಗುಂದ ವಿಧಾನಸಭಾ ಕ್ಷೇತ್ರದಿಂದ 64,249 ಮತಗಳು BJPಗೆ ಬಂದರೆ 51,567 ಮತಗಳು ಕಾಂಗ್ರೆಸ್ಸಿಗೆ ಬಂದಿದ್ದಾವೆ. ಬಾಗಲಕೋಟೆ ಜಿಲ್ಲೆ ಬಿಜೆಪಿ ಭದ್ರಕೋಟೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ಸ್ವಕ್ಷೇತ್ರ ಬಾಗಲಕೋಟೆ. ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರ ರಾಜಕಾರಣದ ಗಮನ ಸೆಳೆದಿದೆ. ಪಕ್ಷಕ್ಕಿಂತ ಜಾತಿ ರಾಜಕಾರಣ ಲೆಕ್ಕಾಚಾರದ ಜೊತೆಗೆ ಪಕ್ಷದ ಹವಾದ ಮೇಲೆ ಫಲಿತಾಂಶ ನಿರ್ಧಾರವಾಗಲಿದೆ. 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪಕ್ಷಗಳ ಬಲಾಬಲ ಹೇಗಿದೆ, 8 ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷದ ಶಾಸಕರುಗಳಿದ್ದಾರೆ, ಅವರ ವರ್ಚಸ್ಸು ಎಷ್ಟರ ಮಟ್ಟಿಗೆ ಇಲ್ಲಿ ವರ್ಕೌಟ್ ಆಗುತ್ತೆ, ಅಲ್ಲದೆ ಈ ಬಾರಿ ಆಗಿರುವಂತಹ ಅಭ್ಯರ್ಥಿಗಳ ಬಲಾಬಲ ಏನು, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಒಂದು ಸಣ್ಣ ಬ್ರೇಕ್ನ ನಂತರ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಅದರ ಪೈಕಿ 6 ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಇನ್ನುಳಿದಂತೆ 2 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿದಿದೆ. ಅದರಲ್ಲೂ ಪ್ರಮುಖವಾಗಿ ಬಾದಾಮಿ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯ್ಕೆಯಾಗಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತಹ ಆನೆಯ ಬಲ. ಇನ್ನು ಈ ಬಾರಿ ಬಿಜೆಪಿಯ ಅಭ್ಯರ್ಥಿಯಾಗಿ ಸತತ 3 ಬಾರಿ ಗೆಲುವನ್ನು ಕಂಡಿರುವಂತಹ PC ಗದ್ದಿಗೌಡರು ಮತ್ತೊಮ್ಮೆ ಅಖಾಡಕ್ಕಿಳಿದಿದ್ದಾರೆ. ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಈ ಬಾರಿ ಮಹಿಳಾಸ್ತ್ರವನ್ನು ಪ್ರಯೋಗಿಸಿದ್ದು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದಂತಹ ವೀಣಾ ಕಾಶ್ಯಪ್ನವರನ್ನ ಕಣಕ್ಕಿಳಿಸಿದೆ. ಹಾಗಾದ್ರೆ ಈ 2 ಅಭ್ಯರ್ಥಿಗಳ ಬಲಾಬಲ ಹೇಗಿದೆ, ಈ ಬಾರಿ ನಡೆಯುವಂತಹ ಫೈಟ್ ಹೇಗಿರುತ್ತೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಾಗಲಕೋಟೆ ಬಿಜೆಪಿ ಭದ್ರಕೋಟೆಯಾಗಿದ್ದು ಹೇಗೆ? ಬಿಸಿಲ ನಾಡಲ್ಲಿ ಎಷ್ಟು ಕಡೆ ಅರಳಿದೆ ಕಮಲ. ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ರಾಮಕೃಷ್ಣ ಹೆಗಡೆ ಸೋಲಿಗೂ ಕಾರಣವಾಗಿ ದೇಶದಲ್ಲೇ ಗಮನ ಸೆಳೆದಿದೆ ಬಾಗಲಕೋಟೆ. ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಗೆಲುವು ರಾಷ್ಟ್ರದ ಗಮನ ಸೆಳೆದಿದೆ. ಇದೀಗ 2019ರ ಲೋಕಸಮರಕ್ಕೆ ಕೋಟೆನಾಡಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಇನ್ನು ಕಳೆದ 3 ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯಾಗಿದೆ. ಇನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಮುಧೋಳ, ತೇರದಾಳ, ಜಮಖಂಡಿ, ಬೀಳಗಿ, ಬಾದಾಮಿ, ಬಾಗಲಕೋಟೆ, ಹುನಗುಂದ್ ಹಾಗೂ ನರಗುಂದ್ ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ. ಇದರಲ್ಲಿ ಬಾದಾಮಿ ಮತ್ತು ಜಮಖಂಡಿ ಬಿಟ್ರೆ ಬೇರೆಲ್ಲ ಕಡೆಯೂ ಬಿಜೆಪಿ ಶಾಸಕರೇ ಇದ್ದಾರೆ. ಯಾರೆಲ್ಲ ಶಾಸಕರಿದ್ದಾರೆ ಅಂತ ನೋಡೋಣ ಬನ್ನಿ. ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ, ಯಾವ್ಯಾವ ಶಾಸಕರು ಯಾವ ಕ್ಷೇತ್ರದಲ್ಲಿದ್ದಾರೆ ಒಂದ್ಸರಿ ನೋಡೋಣ. ಕಾಂಗ್ರೆಸ್ನಿಂದ ಜಮಖಂಡಿ ಕ್ಷೇತ್ರದಲ್ಲಿ ಆನಂದ್ ನ್ಯಾಮಗೌಡ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಬಾದಾಮಿ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಬೀಳಗಿಯಲ್ಲಿ ಬಿಜೆಪಿಯ ಮುರುಗೇಶ್ ನಿರಾಣಿ ಶಾಸಕರಾಗಿದ್ದಾರೆ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಬಿಜೆಪಿಯ ಶಾಸಕರಿದ್ದಾರೆ. ಹುನಗುಂದದಲ್ಲಿ ಬಿಜೆಪಿಯ ದೊಡ್ಡನಗೌಡ ಪಾಟೀಲ್ ಶಾಸಕರಾಗಿದ್ದಾರೆ. ಮುಧೋಳದಲ್ಲಿ ಬಿಜೆಪಿಯ ಗೋವಿಂದ ಕಾರಜೋಳ ಶಾಸಕರಾಗಿದ್ದಾರೆ. ತೇರದಾಳದಿಂದ ಸಿದ್ದು ಸೌದಿ ಬಿಜೆಪಿಯ ಶಾಸಕರಿದ್ದಾರೆ. ಇನ್ನು ನರಗುಂದದಿಂದ CC ಪಾಟೀಲ್ ಬಿಜೆಪಿಯ ಶಾಸಕರಾಗಿದ್ದಾರೆ. ಈ ಬಾರಿ ಅಖಾಡದಲ್ಲಿರುವ ಕಲಿಗಳು ಯಾರ್ಯಾರು? ಹಾಲಿ ಸಂಸದರಿಗೆ ಸವಾಲ್ ಹಾಕ್ತಾರಾ ವೀಣಾ? 2019ರ ಲೋಕಸಮರಕ್ಕೆ ಕೋಟೆನಾಡಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಇನ್ನು ಕಳೆದ 3 ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯಾಗಿದೆ. ಹೀಗಾಗಿ ಮತ್ತೊಮ್ಮೆ ಗೆಲ್ಲುವ ಉತ್ಸಾಹದಲ್ಲಿದೆ ಬಿಜೆಪಿ.
ಮತ್ತೊಂದು ಕಡೆ ದೋಸ್ತಿಗಳು ಕೂಡ ಒಗ್ಗಟ್ಟಿನ ಹೋರಾಟಕ್ಕೆ ಧುಮುಕಿದ್ದು ಬಿಜೆಪಿಗೆ ಟಕ್ಕರ್ ಕೊಡಲು ಸಿದ್ಧವಾಗಿದೆ. ಬಾಗಲಕೋಟೆ ಲೋಕಸಭಾ ಚುನಾವಣೆಯ ರಣಕಣದಲ್ಲಿ ಯಾರ್ಯಾರಿದ್ದಾರೆ ಅಧಿಕೃತ ಅಭ್ಯರ್ಥಿಗಳು ಫೈನಲ್ ಆಗಿ ನೋಡೋಣ. ಬಿಜೆಪಿಯಿಂದ PC ಗದ್ದಿಗೌಡರು ಹಾಲಿ ಸಂಸದರು, ಸಾಕಷ್ಟು ವಿರೋಧ ಇದೆ, ಸ್ವಪಕ್ಷದಲ್ಲೇ ವಿರೋಧ ಇದೆ, ಕಾರ್ಯಕರ್ತರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಬಿಜೆಪಿಯ ನಾಯಕರು, ಬಿಜೆಪಿ ಹೈಕಮಾಂಡ್ PC ಗದ್ದಿಗೌಡರಿಗೆ ಇಲ್ಲಿ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದೆ. ಇನ್ನು ಕಾಂಗ್ರೆಸ್ನಿಂದ ನೋಡೋಣ, ವೀಣಾ ಕಾಶಪ್ಪನವರು, ಇವರು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷೆ ಕೂಡ, ಹಾಗೆಯೇ ಮಾಜಿ ಶಾಸಕ ವಿಜಯ್ ಕಾಶಪ್ಪನವರ ಪತ್ನಿ. ಸೊ ಇವರಿಗೂ ಕೂಡ ಹೊಸ ಮುಖ ಮಣೆ ಹಾಕಿದೆ. ಸಾಕಷ್ಟು ತೀವ್ರ ಕುತೂಹಲವನ್ನು ಜೊತೆಗೆ ಜಿದ್ದಾಜಿದ್ದಿನ ಫೈಟನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಏರ್ಪಡಿಸಿದೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ಹಣಾಹಣಿ. ಬಿಜೆಪಿಯ ಹಾಲಿ ಸಂಸದ PC ಗದ್ದಿಗೌಡರ 3 ಬಾರಿ ಸಂಸದರಾಗಿ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರೂ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿಯಾಗಿಲ್ಲ. ಕ್ಷೇತ್ರದ ಜನರು ಹಾಗೂ ಕಾರ್ಯಕರ್ತರೊಂದಿಗೆ ನಿಕಟ ಸಂಪರ್ಕ ಹೊಂದಿಲ್ಲ ಅನ್ನೋ ಮಾತು ಸಾಮಾನ್ಯವಾಗಿತ್ತು. ಹಾಲಿ ಸಂಸದರ ಬದಲಿಗೆ ಬೇರೆಯವರಿಗೆ ಟಿಕೆಟ್ ನೀಡಬೇಕನ್ನೋದು ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆಯಾಗಿತ್ತಾದರೂ ಕೂಡ ಈಗ ಮತ್ತೆ ಅವರಿಗೆ ಬಿಜೆಪಿ ಟಿಕೆಟ್ ಲಭಿಸಿದೆ. ನಮ್ಮ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಬಾಂಡಗೇರವರು, ಪೂಜಾರಿ ಅವರು, ಇಷ್ಟೊಂದು ನಮ್ಮ ಅಪಾರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಜೊತೆ ಬಾಗಲಕೋಟೆ ಶಹರದಲ್ಲಿ ಪ್ರಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ನಮಗೆಲ್ಲರಿಗೂ ಕೂಡ ವಿಶ್ವಾಸ ಇದೆ. ಸನ್ಮಾನ್ಯ ನರೇಂದ್ರ ಮೋದಿರವರ ಆಡಳಿತವನ್ನು ನೋಡಿ ಮತ್ತೆ ಸನ್ಮಾನ್ಯ ನರೇಂದ್ರ ಮೋದಿರವರನ್ನು ಪ್ರಧಾನ ಮಾಡಬೇಕು ಅನ್ನುವ ಇಚ್ಛೆಯಿಂದ ಹಾಗೂ ನಮ್ಮೆಲ್ಲರ ಕಾರ್ಯಕರ್ತರ ಒಂದು ಮನೆಯ ಮೇರೆಗೆ ಹಾಗೆಯೇ ನಾನು ಕೂಡ ಜನ ಜೊತೆ ಒಳ್ಳೆಯ ರೀತಿಯಿಂದ ಸಂಬಂಧ ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಮತ್ತೆ ನಮಗೆ ಚುನಾವಣೆಯಲ್ಲಿ ಜಯ ಸಿಗ್ತಿದೆ ಅನ್ನೋದು ಹೇಳ್ತೇನೆ. ಇಲ್ಲಿ ಯಾರೇ ಇರಲಿ, ಇವತ್ತೇನು ಲೋಕಸಭೆಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ಏನು ರಾಷ್ಟ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಜನ ಅರ್ಥ ಮಾಡಿಕೊಂಡು ಯಾರಿಂದ ಸಮಸ್ಯೆ ಬಗೆಹರ್ತದೆ ಅನ್ನೋದನ್ನು ವಿಚಾರ ಮಾಡಿ ಮತ ನೀಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಇವತ್ತು ಇಲ್ಲಿ ಸ್ಥಳೀಯ ನಾಯಕರ ಬಗ್ಗೆ ಆಗಲಿ ಅಥವಾ ಪಕ್ಷದ ನಾಯಕರ ಮೇಲೆ ಚುನಾವಣೆ ನಡೀತಿದೆ ಅಂತ ನಾನೇನು ಅನಿಸ್ಕೊಂಡಿಲ್ಲ. ಇವತ್ತು ಮತ್ತೊಮ್ಮೆ ಮೋದಿ ಅನ್ನುವಂಥದ್ದನ್ನು ಎಲ್ಲರೂ ಮನಗಂಡಿದ್ದಾರೆ. ಮತ್ತು ಅದೇ ರೀತಿ ಈ ಸ್ಥಳೀಯ ನಾವೆಲ್ಲ ನೋಡಿಕೊಂಡಾಗ ಇವತ್ತು ಯಾರೇ ಅಭ್ಯರ್ಥಿ ಆದರೂ ಸಮೇತ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳ ಆಗಬೇಕು ಅನ್ನುವಂಥದ್ದನ್ನು ಒಂದು ವಿಶ್ವಾಸ ತೀರ್ಮಾನವನ್ನು ತೆಗೆದುಕೊಂಡು ಯಾರೇ ಅಭ್ಯರ್ಥಿ ಆದರೂ ಸ್ಥಳೀಯ ಅಭ್ಯರ್ಥಿ ಆದರೂ ಸಮೇತ ಮತ್ತೊಮ್ಮೆ ಮೋದಿ ಅನ್ನುವಂಥದ್ದನ್ನು ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇನ್ನು ಈ ಲೋಕಸಮರಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಮೈತ್ರಿ ಪಕ್ಕಾ ಆಗಿದ್ದು, ಕಾಂಗ್ರೆಸ್ನಲ್ಲಿಯೂ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿತ್ತು. ಆದರೆ ಕೊನೆಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವೀಣಾ ಕಾಶಪ್ಪನವರ್ನವರನ್ನ ಹೈಕಮಾಂಡ್ ಸೂಕ್ತ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಕಳಿಸಿದೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬರನ್ನ ಜನ ಆರಿಸುವ ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ಸ್ಪರ್ಧಿಸುತ್ತಿರುವ ಪೈಕಿ ಏಕೈಕ ಮಹಿಳಾ ಅಭ್ಯರ್ಥಿ ಕೂಡ ಇವರೇ. ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಇವತ್ತು. ಯಾಕಂತಂದರೆ 100 ವರ್ಷ ಇತಿಹಾಸ ಇರುವಂಥ ಪಕ್ಷ ನಮ್ಮದು ಕಾಂಗ್ರೆಸ್ ಪಕ್ಷ. ನಾವು 100 ವರ್ಷದಿಂದ ಇತಿಹಾಸವನ್ನು ರಚಿಸ್ಕೊತ ಬಂದಿದ್ದೀವಿ. ಎಲ್ಲವನ್ನು ಸಾಕಷ್ಟು ಕೊಡುಗೆಯನ್ನು ದೀನದಲಿತರಿಗೆ, ಬಡವರಿಗೋಸ್ಕರ ನೀಡಿದ್ದೀವಿ. ನಾವು ಮಾಡಿರುವಂಥ ಕೊಡುಗೆಗಳು ಸಾಕಷ್ಟು ಇದ್ದಾವೆ. ಅದ್ರ ಜೊತೆಗೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಕೊಡುಗೆಗಳನ್ನು 5 ವರ್ಷ ಅವರ ಅವಧಿಯಲ್ಲಿ ನೀಡಿದರು. ಜೊತೆಗೆ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ 2 ವರ್ಷ 8 ತಿಂಗಳು ಸಾಕಷ್ಟು ಜಿಲ್ಲೆಯಲ್ಲಿ ಇವತ್ತು ಸಂಚಾರವನ್ನು ಮಾಡಿದ್ದೀನಿ. ಗ್ರಾಮೀಣ ಮಟ್ಟದ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೀನಿ, ಗ್ರಾಮ ವಾಸ್ತವ್ಯ ಮಾಡಿದ್ದೀನಿ. ಅದ್ರ ಜೊತೆಗೆ ಇವತ್ತು ಪ್ರತಿಯೊಂದಕ್ಕೂ ಅವರಿಗೆ ನನ್ನ ಕೈಯಲ್ಲಾದಷ್ಟು ಸ್ಪಂದಿಸಿದ್ದೀನಿ. ಈ ಒಂದು ಎಲ್ಲ ಕೆಲಸಗಳು ಈ ಒಂದು ನಮ್ಮ ಪಾರ್ಟಿಯ ಎಲ್ಲ ಒಂದು ವಚಸ್ಸು ನನಗೆ ಶ್ರೀರಕ್ಷಾ ಆಗ್ಬೋದು. ಜೊತೆಗೆ ಇವತ್ತೆಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಹಿಡಿದು ಹಿರಿಯ ನಾಯಕರವರೆಗೂ ಕೂಡ ಇವತ್ತು ಸಜ್ಜಾಗಿದ್ದೀವಿ ನಾವು ಯುದ್ಧಕ್ಕೆ ಅಂತ ಹೇಳೋದಕ್ಕೆ ಬಯಸ್ತೀವಿ. ಇಲ್ಲಿ ಕಳೆದ ಬಾರಿ 3 ಸಾರಿ ಆಯ್ಕೆ ಆಗಿದ್ದಾರಲ್ಲ ಗದ್ದಿಗೌಡರು ಬಿಜೆಪಿ ಅಂತ, ಇವರು ಯಾವುದೇ ಒಂದು ಕೆಲಸಗಳನ್ನು ಮಾಡದೆ ಜನರಿಗೆ ಮುಖ ತೋರಿಸದೆ ತಿರುಗಾಡಿದ್ದು ಎಲ್ಲ ಈ ಕ್ಷೇತ್ರದ ಜನತೆಗೆ ಗೊತ್ತಿರುವಂಥ ಮಾತು. ಆದರೂ ಸಹಿತ 4ನೇ ಸಾರಿ ನಾ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾರೆ. ಯಾರೇ ಸ್ಪರ್ಧಿಸಿದ್ರು ಸಹಿತ ಇವತ್ತು ಗದ್ದಿಗೌಡರೇ ಸ್ಪರ್ಧಿಸಲಿ, ಮತ್ತೊಬ್ಬರೇ ಸ್ಪರ್ಧಿಸಲಿ ಬಿಜೆಪಿಯಿಂದ ಈ ಬಾರಿ ಬಿಜೆಪಿ ಈ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಸೋಲುವುದು ಗ್ಯಾರಂಟಿ. 2014ರಲ್ಲಿ ಮತ್ತೆ ಬಿಜೆಪಿಯ PC ಗದ್ದಿಗೌಡರ ಕಾಂಗ್ರೆಸ್ ಅಭ್ಯರ್ಥಿ ಅಜಯ್ ಕುಮಾರ್ ನಾಯಕ ವಿರುದ್ಧ ಗೆಲುವಿನ ನಗೆ ಬೀರಿದ್ರು. 3 ಅವಧಿಯಲ್ಲಿ ಸತತವಾಗಿ PC ಗದ್ದಿಗೌಡರ ಜಯ ಗಳಿಸಿರೋದ್ರಿಂದ ಈ ಬಾರಿಯೂ ಸಹಜವಾಗಿ ನಿರೀಕ್ಷೆಗಳು ಹೆಚ್ಚಾಗಿವೆ. ಆದರೆ ಕಳೆದ ಬಾರಿ ಗೆದ್ದ ಗದ್ದಿಗೌಡರ್ ಮಾಡಿದ್ದೇನು ಅನ್ನೋದು ಜನರ ಪ್ರಶ್ನೆ. ಈ ಬಾರಿಯ ಚುನಾವಣೆಯಲ್ಲಿ ಮತದಾರನ ಮನದಾಳ ಹೇಗಿದೆ? ಹಾಲಿ ಸಂಸದರ ಸಾಧನೆ ಮತ್ತು ನ್ಯೂನತೆಗಳ ಬಗ್ಗೆ ಈ ಕ್ಷೇತ್ರದ ಜನರು ಏನೆಲ್ಲ ಮಾತಾಡ್ಕೋತಾರೆ? ಅಲ್ಲದೆ ಇಲ್ಲಿರುವಂತಹ ಜಾತಿ ಲೆಕ್ಕಾಚಾರ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ? ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್.
ಕಳೆದ ಬಾರಿಯ ಚುನಾವಣೆಯಲ್ಲಿ ಇಡೀ ದೇಶಾದ್ಯಂತ ಇದ್ದಂತಹ ನರೇಂದ್ರ ಮೋದಿ ಅವರ ಅಲೆಯಿಂದಾಗಿ ಬಾಗಲಕೋಟೆ ಕ್ಷೇತ್ರದಿಂದ PC ಗದ್ದೆಗೌಡ ಅವರು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಲಿಕ್ಕೆ ಸಹಕಾರಿಯಾಗಿತ್ತು. ಈ ಬಾರಿಯೂ ಕೂಡ PC ಗದ್ದೆಗೌಡರೇ ಕಣಕ್ಕಿಳಿದಿರೋದ್ರಿಂದಾಗಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತಹ ವೀಣಾ ಕಾಶಪ್ಪನವರು ಕಣಕ್ಕಿಳಿದಿದ್ದಾರೆ. ಈ ಬಾರಿ ಸಾಕಷ್ಟು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಸಿದ್ದರಾಮಯ್ಯನವರು ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ಕ್ಷೇತ್ರದಲ್ಲಿ ಇರುವಂತಹ ಜಾತಿ ಲೆಕ್ಕಾಚಾರ ಏನು, ಇಲ್ಲಿನ ಮತದಾರರು ಯಾರ ಪರವಾಗಿದ್ದಾರೆ, ಯಾವ ಸಮುದಾಯ ಇಲ್ಲಿ ಪ್ರಬಲವಾಗಿದೆ ಅನ್ನೋದನ್ನ ತೋರಿಸ್ತೇವೆ ನೋಡಿ. ಗದ್ದಿಗೌಡರ ಕೆಲಸದ ಬಗ್ಗೆ ಮತದಾರರು ಏನಂತಾರೆ? ಬಾಗಲಕೋಟೆಯಲ್ಲಿ ಆಗಿದೆಯಾ ಅಭಿವೃದ್ಧಿ ಕಾರ್ಯ? ಬಿಜೆಪಿಯ ಹಾಲಿ ಸಂಸದ PC ಗದ್ದಿಗೌಡರ 3 ಬಾರಿ ಸಂಸದರಾಗಿ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರೂ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ. ಕ್ಷೇತ್ರದ ಜನರು ಹಾಗೂ ಕಾರ್ಯಕರ್ತರೊಂದಿಗೆ ನಿಕಟ ಸಂಪರ್ಕ ಹೊಂದಿಲ್ಲ ಅನ್ನೋ ಮಾತು ಸಾಮಾನ್ಯವಾಗಿದೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ಯಾವ ಅಂಶಗಳು ನೀವು ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತೀರಿ ಅಂತ? ಪ್ರಮುಖವಾಗಿ ಬರಲಿರುವ 2019 ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾದ ಅಂಶ ಅಂತಂದ್ರೆ ಮೋದಿಯವರು ಕಳೆದ ಬಾರಿ 2014 ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಜನತೆಗೆ ನೀಡಿದಂಥ ಸುಳ್ಳು ಆಶ್ವಾಸನೆಗಳು, ಇದು ಒಂದು ಪ್ರಮುಖ ಅಂಶ ಅಂತ ಹೇಳಬಯಸ್ತೀನಿ. ಯಾಕಂದ್ರೆ ಇವತ್ತು ಕಳೆದ ಬಾರಿ BJP ದೇಶದಲ್ಲಿ ಅಧಿಕಾರ ಹಿಡಿಬೇಕಂದ್ರೆ ಈ ದೇಶದ ಜನರನ್ನ ಮೋಸ ಮಾಡ್ತು. ಹಲವಾರು ಎಲ್ಲರಿಗೂ ತಿಳಿದ ವಿಷಯ, ದಿನಾಲೂ ಎಲ್ಲ ಮೀಡಿಯಾದೊಳಗೂ ಬರ್ತಾ ಇದೆ, ಪತ್ರಿಕೆಗಳಲ್ಲಿ ಬಂದಿದೆ, ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಮೋದಿ ಅವರು ಏನೇನು ಆಶ್ವಾಸನೆ ಕೊಟ್ಟರು, ಏನೇನು ಭಾಷಣ ಮಾಡ್ತಾ ಇದ್ರು, ಅವರು ಕಾಂಗ್ರೆಸ್ ಬಗ್ಗೆ ಏನೇನು ಅಪಪ್ರಚಾರ ಮಾಡಿದ್ರು ಅನ್ನೋದು ಈ ದೇಶದ ಜನತೆಗೆ ಎಲ್ಲ ತಿಳಿದ ವಿಷಯ ಐತಿ. ಮುಳುಗಡೆ ಪ್ರದೇಶದ ಗ್ರಾಮಗಳಿಗೆ ಪುನರ್ವಸತಿ ಕಲ್ಪಿಸೋದು, ಮೂಲಭೂತ ಸೌಕರ್ಯ ಒದಗಿಸೋದು, ಕೈಗಾರಿಕೆ ಸ್ಥಾಪನೆ, ಕಬ್ಬು ಬೆಳೆಗಾರರ ಸಮಸ್ಯೆ, ಆಲಮಟ್ಟಿ ಜಲಾಶಯವನ್ನ 527 ಮೀಟರ್ಗೆ ಹೆಚ್ಚಿಸಿ ನೀರಾವರಿ ಯೋಜನೆ ಜಾರಿ ಮಾಡಬೇಕು. ನೇಕಾರರಿಗೆ ಜವಳಿ ಪಾರ್ಕ್ ನಿರ್ಮಾಣ, ಆಧುನಿಕ ತಂತ್ರಜ್ಞಾನ, ಮಾರುಕಟ್ಟೆ ಕಲ್ಪಿಸಬೇಕು. ನಿರುದ್ಯೋಗಿ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ, ಉದ್ಯೋಗಾವಕಾಶ ಕಲ್ಪಿಸಬೇಕಿದೆ. ಅದರಲ್ಲಿ ಸಾಕಷ್ಟು ಕಾರ್ಯ ಮಾಡಿದ್ದಾರೆ ಅಂತಾರೆ ಮತದಾರರು. ಪ್ರಮುಖವಾಗಿ ಬಿಜೆಪಿಯ ಮುಖಂಡರಿದ್ದಾರೆ. ಈ ಬಾರಿ ಚುನಾವಣೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ಬಾರಿ ಚುನಾವಣೆಯಲ್ಲಿ ಗೆಲುವಿಗೆ ನಿಮಗೆ ಪ್ರಮುಖವಾದಂಥ ಅಂಶಗಳು ಏನೇನಾಗಬಹುದು ಅಂತ? ಈ ನರೇಂದ್ರ ಮೋದಿಯವರು ಭಾರತ ದೇಶದ ಹೆಮ್ಮೆಯ ಒಬ್ಬ ಪ್ರಧಾನಮಂತ್ರಿ. ಅವರು ಮಾಡಿದಂಥ ಕೆಲಸಗಳು ಪ್ರತಿಯೊಂದು ದೀನರಿಗೆ, ದಲಿತರಿಗೆ, SC ST ಅವರಿಗೆ, ಎಲ್ಲ ಜನಾಂಗಕ್ಕೂ ಒಂದು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ರೈತಾಪಿ ಜನಗೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಅವ್ರ ನಿರೀಕ್ಷೆ ಕೂಡ ದೇಶದ ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಬ್ಬ ದೊಡ್ಡ ಜನನಾಯಕನಾಗಿ ಗುರುತಿಸಿಕೊಂಡಿದ್ದು ಕೂಡ ತಮಗಾಗಿ ಈಗಾಗಲೇ ಗೊತ್ತಿದ್ದಂಥ ವಿಷಯ. ಈ ಎಲ್ಲ ಅಂಶಗಳನ್ನಿಟ್ಟುಕೊಂಡು ಈ ಮುಂದಿನ ಬಾಗಲಕೋಟೆ ಕ್ಷೇತ್ರ BJP ಪರವಾಗಿ ಆಗುತ್ತೆ ಅನ್ನುವಂಥ ಭಾವನೆ ನಾನು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ಜಿಲ್ಲೆಯಲ್ಲಿ ಯಾವ ರಸ್ತೆಗಳು ಉತ್ತಮ ಸ್ಥಿತಿಯಲ್ಲಿಲ್ಲ. ಜನ ಕುಡಿಯುವ ನೀರಿಗೆ ಪರದಾಡುವ ಸ್ಥಿತಿ ಇದೆ. ಜಿಲ್ಲೆಯ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದಾಗ್ಯೂ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದು ಸಾಧ್ಯವಾಗಿಲ್ಲ. ಇನ್ನು ಜಿಲ್ಲೆಯ ಕುರಿತಾಗಿ ಗದ್ದಿಗೌಡರ್ ಸಂಸತ್ನಲ್ಲಿ ಒಂದೇ ಒಂದು ಗಂಭೀರ ಪ್ರಶ್ನೆಯನ್ನೂ ಎತ್ತಿಲ್ಲ. ಚರ್ಚೆಗಳಲ್ಲಿ ಪಾಲ್ಗೊಂಡಿಲ್ಲ ಎಂಬುದು ಅವರ ಮೇಲಿನ ಸರಣಿ ಆರೋಪಗಳು. ಬಾಗಲಕೋಟೆಯಲ್ಲಿ ಯಾವ ಸಮುದಾಯ ಬಲಿಷ್ಠ? ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ಜಾತಿ ಲೆಕ್ಕಾಚಾರ? ಇನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಹುವಿಸ್ತಾರ ಕ್ಷೇತ್ರವಾಗಿದೆ. ಬಾಗಲಕೋಟೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಜಾತಿ ಲೆಕ್ಕಾಚಾರದ ಮೇಲೆ ನಡೆಯುತ್ತೆ. ಪ್ರಮುಖವಾಗಿ ಲಿಂಗಾಯತ, ಕುರುಬ, SC ST, ಮುಸ್ಲಿಂ ಮತದಾರರು ಹೆಚ್ಚಿದ್ರೆ ರೆಡ್ಡಿ, SC ST ಹಾಗೂ ಹಿಂದುಳಿದ ವರ್ಗದವರು ನಿರ್ಣಾಯಕರಾಗಿದ್ದಾರೆ. 2019 ಲೋಕಸಭಾ ಕ್ಷೇತ್ರದ ಅಂಕಿ ಅಂಶಗಳನ್ನು ನೋಡೋಣ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಒಳಪಡ್ತವೆ. ಒಟ್ಟು ಮತದಾರರ ಸಂಖ್ಯೆ 16,87,117. ಇದರಲ್ಲಿ ಪುರುಷ ಮತದಾರರ ಸಂಖ್ಯೆ 8,44,513. ಮಹಿಳಾ ಮತದಾರರ ಸಂಖ್ಯೆ 8,42,513. ಸೊ ಇನ್ನು ಇತರೆ 91 ಮತಗಳು ಇಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಳಪಡ್ತವೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಜಾತಿವಾರು ಮತಗಳನ್ನು ನೋಡೋಣ. ಯಾವ್ಯಾವ ಸಮುದಾಯದ ಎಷ್ಟೆಷ್ಟು ಮತಗಳಿದ್ದಾವೆ ಅಂತ. ಕುರುಬ ಸಮುದಾಯಕ್ಕೆ ಸೇರಿದಂತಹ 2.5 ಲಕ್ಷ ವೋಟುಗಳು ಈ ಒಂದು ಭಾಗದಲ್ಲಿದ್ದಾವೆ. SC ಸಮುದಾಯದ 2,50,000 ಮತದಾರರಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ 2 ಲಕ್ಷ ಮತದಾರರಿದ್ದಾರೆ. ಹಾಗೆಯೇ ಪಂಚಮಸಾಲಿ ಸಮುದಾಯದ 1,50,000 ಮತಗಳಿದ್ದಾವೆ. ರೆಡ್ಡಿ ಸಮುದಾಯದ 1,50,000 ಮತಗಳಿದ್ದಾವೆ. ಗಾಣಿಗ ಸಮುದಾಯದ 1,50,000 ಮತಗಳು. ನೇಕಾರ ಸಮುದಾಯದ 1,50,000 ಮತಗಳು. ST 1 ಲಕ್ಷ ಮತ್ತು ಇತರೆ 2,87,000 ಮತಗಳು ಈ ಒಂದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಇವೆ.
ಸಿದ್ದರಾಮಯ್ಯ ಶತಾಯಗತಾಯ ತಮ್ಮ ಸ್ವಕ್ಷೇತ್ರದ ಜಿಲ್ಲೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸೋಕೆ ಇನ್ನಿಲ್ಲದ ತಂತ್ರ ಹೆಣೆಯುತ್ತಿದ್ದಾರೆ. ಈಗಾಗಲೇ ಸಮ್ಮಿಶ್ರ ಸರ್ಕಾರದಲ್ಲೂ ಜಿಲ್ಲೆಗೆ ಯಥೇಚ್ಛವಾಗಿ ಅನುದಾನ ತರುವ ಮೂಲಕ ಜನರನ್ನ ಮೆಚ್ಚಿಸೋ ಕೆಲಸ ಮಾಡಿದ್ದಾರೆ. ಆದರೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಹೈಕಮಾಂಡ್ ಜಾತಿ ಅಸ್ತ್ರವನ್ನೇ ದಾಳವನ್ನಾಗಿ ಉರುಳಿಸಿ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಉಸ್ತುವಾರಿಯನ್ನ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪಗೆ ವಹಿಸಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರ ಕೇವಲ ಅಭ್ಯರ್ಥಿಗಳ ಕಾದಾಟಕ್ಕೆ ವೇದಿಕೆಯಾಗದಿರದೆ ಸಿದ್ದರಾಮಯ್ಯ ವರ್ಸಸ್ ಈಶ್ವರಪ್ಪ ಎನ್ನುವಂತಾಗಿ ಪ್ರತಿಷ್ಠೆಯ ಕಾಳಗವಾಗಿ ಪರಿಣಮಿಸಲಿದೆ. ಇದರ ಉತ್ತರವೇ ಈಗ ಕುತೂಹಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಗಮನವನ್ನು ಸೆಳೆದಿದ್ದಂಥ ಬಾಗಲಕೋಟೆಯಲ್ಲಿ ಈ ಬಾರಿ ಅತ್ಯಂತ ಜಿದ್ದಾಜಿದ್ದಿನ ಕಣ ಏರ್ಪಟ್ಟಿದೆ. ಎರಡೂ ಪಕ್ಷಗಳ ಉಸ್ತುವಾರಿಯನ್ನ ಹೊತ್ತಿರುವಂತಹ ಸಿದ್ದರಾಮಯ್ಯ ಹಾಗೂ ಈಶ್ವರಪ್ಪನವರ ನಡುವೆ ಟಗರಿನ ಕಾಳಗ ಏರ್ಪಟ್ಟಿದೆ. ಈ ಒಂದು ಕಾಳಗದಲ್ಲಿ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ವರ್ಕೌಟ್ ಆಗುತ್ತಾ ಅಥವಾ ಪ್ರತಿತಂತ್ರವನ್ನ ರೂಪಿಸಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಈಶ್ವರಪ್ಪನವರು ಸಕ್ಸಸ್ ಆಗ್ತಾರ ಅನ್ನೋದೇ ಕುತೂಹಲ ಮೂಡಿಸಿದೆ. ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದ್ರೆ ನಾವು ಮೇ 23 ಕಾಯಲೇಬೇಕು. ಇದೇ ಇವತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸರ ಸುದ್ದಿಗಾಗಿ ನೋಡ್ತೀರಿ TV5, ಇದು ವಾಸ್ತವದ ಪ್ರತಿರೂಪ.